ವೀಕ್ಷಕರೇ, ತುಮಕೂರು ಗ್ರಾಮಾಂತರ ವಿಧಾನಸಭಾ ವ್ಯಾಪ್ತಿಗೆ ಬರುವ ಸುಪ್ರಸಿದ್ಧ ಹೆತ್ತೇನಹಳ್ಳಿ ಮಾರಮ್ಮ ದೇಗುಲದ ಜಾತ್ರೆ ಇತ್ತೀಚೆಗೆ ಅದ್ದೂರಿಯಾಗಿ ನಡೆದಿದೆ. ಜಾತ್ರೆಗೂ ಕೆಲ ದಿನಗಳ ಮುನ್ನ ದೇವಸ್ಥಾನದಲ್ಲಿ ಕಳ್ಳತನವಾಗಿ ಒಂದಷ್ಟು ಬಂಗಾರವನ್ನ ಕಳ್ಳರು ದೋಚಿದ್ರಂತೆ. ಕಿಲಾಡಿ ಕಳ್ಳರು ದೇವಸ್ಥಾನಕ್ಕೆ ಬರೋಬ್ಬರಿ 14 ಬೀಗ ಹಾಕಿ ಸಿಸಿಟಿವಿ ಅಳವಡಿಸಿದ್ರು, ತಮ್ಮ ಕೈಚಳಕ ತೋರಿದ್ರು. ಕಳ್ಳತನ ಮಾಡುವ ಭರದಲ್ಲಿ ಒಂದಷ್ಟು ಒಡವೆ ಹಾಗೆ ಬಿಟ್ಟು ಹೋಗಿದ್ರಂತೆ. ಇದೆಲ್ಲ ಪೊಲೀಸ್ ತನಿಖೆಯಾಗಿ ಕಳ್ಳರನ್ನ ಪತ್ತೆ ಹಚ್ಚೋದಕ್ಕೂ ಮುನ್ನ ಊರ್ಕೆರೆಯ ಉದ್ಯಮಿ ಜಗದೀಶ್ ಹಾಗೂ ಮಾಜಿ ಶಾಸಕ ಗೌರಿಶಂಕರ್ ನೇತೃತ್ವದಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಕೊರಳಲ್ಲಿದ್ದ ತಾಳಿ ಕಳುವಾಗಿದೆ ಅನ್ನೋ ಮಾಹಿತಿ ಮೇರೆಗೆ ಚಿನ್ನದ ತಾಳಿ ಹಾಗೂ ದೇವಸ್ಥಾನ ಗರ್ಭಗುಡಿ ಶಿಖರ ನಿರ್ಮಾಣಕ್ಕೆ ತಗಲುವ ಖರ್ಚು ಕೊಡುವುದಾಗಿ ತುಮಕೂರು ತಾಲೂಕು ತಹಶೀಲ್ದಾರ್ ರಾಜೇಶ್ವರಿ ಅವರ ಮುಂದೆ ಭರವಸೆ ನೀಡಿ ಒಂದಷ್ಟು ಹಣವನ್ನು ಕೂಡ ನೀಡಿದ್ರು. ಈ ಕುರಿತು ನಿಮ್ಮ ಬೆಳಗೆರೆ ನ್ಯೂಸ್ ಸುದ್ದಿಯೊಂದನ್ನು ಕೂಡ ಬಿತ್ತರಿಸಿತ್ತು. ಅಲ್ಲ, ಈಗ ಕಳ್ತನ ಏನಾಗಿತ್ತು ಅಂತ ಹೇಳಿದ್ರಲ್ಲ, ಆ ವಿಚಾರವಾಗಿ ಏನು ಕಳ್ತನ ಆಯಿತು, ಏನು ಇವಾಗ ಪತ್ತೆ ಆಗಿದೆಯಾ, ಏನು ಅದು ಆಕ್ಷನ್ ಏನು ತೊಗೊಂಡಿದ್ರಿ? ಅರೌಂಡ್ 43 ಗ್ರಾಮ್ಸ್ ಏನು ಕಳ್ತನ ಆಗಿತ್ತು ಅಂತ ನಮಗೆ ಅಪ್ರಾಕ್ಸಿಮೇಟ್ ಆಗಿ ಅನಿಸಿತ್ತು. ಅದು ನೋಡಿ ಒಂದೆರಡು ಚಿಕ್ಕ ಚೈನ್ಗಳು ಸಿಕ್ಕಿದೆ. ಮತ್ತು ತಾಯಿ ಮೇಲೆ ಒಡವೆನ ನಾವಿನ್ನೂ ತೆಗೆದಕ್ಕೆ ಹೋಗಿಲ್ಲ. ತಾಯಿ ಮೇಲೆ ಒಡವೆ ತೆಗೆದವಾಗ ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಮತ್ತು ಪೊಲೀಸವರು ಕೂಡ ತರೋಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈ ಗರ್ಭಗುಡಿ ಇವತ್ತೇನು ಹೊರಗಡೆ ಕಟ್ತಾ ಇದೀವೋ, ತಾಯಿದು ಗರ್ಭಗುಡಿಯಲ್ಲ, ಬಹಳ ಪ್ರಮುಖವಾದಂಥ ಘಟ್ಟ ಗರ್ಭಗುಡಿ ದೇವಸ್ಥಾನ ಒಳಗಡೆ, ಮಾರಮ್ಮ ದೇವಸ್ಥಾನ ಒಳಗಡೆ. ಅದರಲ್ಲಿ ನಮ್ಮ ಪಕ್ಷದ ಮುಖಂಡ ಜಗದೀಶ್ ಅಂತೇಳಿ ಅವ್ರು ಈಗಾಗಲೇ 30 ಲಕ್ಷ ರೂಪಾಯಿ ಆ ಕಲ್ಲು ಒಳಗಡೆ ಏನಿದೆಯಲ್ಲ, ಸಂಪೂರ್ಣ ಕಲ್ಲನ್ನು ಮತ್ತು ಆ ಕಲ್ಲಿಗೆ ಬೇಕಾಗಿರೋಂಥ ಹಣನ, ಕೂಲಿ ದುಡ್ಡನ್ನು ಸಂಪೂರ್ಣವಾಗಿ ಮತ್ತು ಮೇಲೆ ಶಿಖರವರೆಗೂ ಕೂಡ ಈಗಾಗಲೇ 30 ಲಕ್ಷ ರೂಪಾಯಿ ಕೊಟ್ಟು ಈಗಾಗಲೇ ಕೆಲಸವನ್ನು ಶುರು ಮಾಡಿಸಿ ಗರ್ಭಗುಡಿ ಕಟ್ಸಿಕೊಟ್ಟಿರೋದು ನಮ್ಮ ಜಗದೀಶ್ ಅಂತ, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನನ್ನ ಮುಖಂಡ, ನನ್ನ ಸ್ನೇಹಿತ ಜಗದೀಶ್ ಅಂತೇಳಿ ಊರ್ಕೆರೆಯವರು. ಈ ವಿಚಾರವಾಗಿ ಕ್ಷೇತ್ರದ ಹಾಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಫೋನ್ ಮಾಡಿ ಒಂದಷ್ಟು ತಕರಾರು ತೆಗೆದಿದ್ರು. ಚಿನ್ನದ ತಾಳಿ ಕಳುವಾಗಿದೆಯಾ, ದೇಣಿಗೆ ನೀಡಿದ ಹಣ 30 ಲಕ್ಷ ಇತ್ತಾ, ಇದೆಲ್ಲ ಸುಳ್ಳು ಸುದ್ದಿ ಬಿತ್ತರಿಸಿದ್ದೀರಾ ಎಂದು ಆಕ್ಷೇಪವೆತ್ತಿದ್ರು. ಆಗ ನಾನು ಕೂಡ ಅವರ ಹೇಳಿದ ಮಾಹಿತಿಯನ್ನಷ್ಟೇ ಬಿತ್ತರ ಮಾಡಿದ್ದೇವೆ. ನಿಮ್ಮ ಆಕ್ಷೇಪದ ಬಗ್ಗೆಯೂ ನಾವು ಗಮನ ಹರಿಸ್ತೇವೆ ಅನ್ನೋ ಮಾತನಾಡಿದ ಮಾರನೇ ದಿನವೇ ಮುಜರಾಯಿ ವ್ಯಾಪ್ತಿಗೆ ಬರುವ ಈ ದೇವಸ್ಥಾನಕ್ಕೆ ಸಮಿತಿಯೊಂದನ್ನು ರಚನೆ ಮಾಡಲಾಗಿದೆಯಂತೆ. ಆ ಸಮಿತಿಯ ಅಧ್ಯಕ್ಷ ಅಪ್ಪಣ್ಣ ಅಲಿಯಾಸ್ ತಿಮ್ಮೇಗೌಡ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯೊಂದನ್ನು ಕರೆದಿದ್ರು. ಆ ಸುದ್ದಿಗೋಷ್ಠಿಯಲ್ಲಿ ನಡೆದ ಒಂದಷ್ಟು ವಿಚಾರಗಳನ್ನು ನಿಮ್ಮ ಕಣ್ಮುಂದೆ ಇಡ್ತೇನೆ, ನೋಡ್ಬಿಡಿ. ತರಾತುರಿಯಲ್ಲಿ ಸುದ್ದಿಗೋಷ್ಠಿಗೆ ಬಂದ ಸಮಿತಿ ಸದಸ್ಯರು ಒಂದು ಪ್ರೆಸ್ ನೋಟ್ ನೀಡಿ ಸಮಿತಿಯ ಸದಸ್ಯರನ್ನು ಪರಿಚಯಿಸಿಕೊಂಡು ಅದರಲ್ಲಿರುವ ಕೆಲ ಮಾಹಿತಿಯನ್ನು ಕಮಿಟಿಯ ನಿರ್ದೇಶಕ ಜಗದೀಶ್ ಅನ್ನೋ ವ್ಯಕ್ತಿ ಓದಲು ಶುರು ಮಾಡಿದರು. ಮಾರಮ್ಮ ಜೀರ್ಣೋದ್ಧಾರ ಸಮಿತಿಯಿಂದ ಶ್ರೀಯುತ ಅಧ್ಯಕ್ಷರಾದಂಥ ತಿಮ್ಮೇಗೌಡರು, ಉಪಾಧ್ಯಕ್ಷರಾದಂಥ ಸುಭಾಷ್ ಚಂದ್ರ ಅವರವರು. ಸೋರ್ಸಿ ಯಾರ್ಯಾರು? ತಿಮ್ಮೇಗೌಡರು ಸುಭಾಷ್ ಚಂದ್ರ ಅವರು ಬಂದಿಲ್ಲ, ಆರೋಗ್ಯ ಸುಮಾ ಗಿರೀಶ್ ಅಂತ ಸದಸ್ಯರು, ಹನುಮಂತರಾಯಪ್ಪ, ಮಾಯಣ್ಣ, ಹನುಮಂತರಾಜು. ಅಪ್ಪಣ್ಣ ಬಂದಿಲ್ವಾ? ಅಣ್ಣಪ್ಪ ಇವರೇನಾ? ಅಲ್ಲ, ಅವ್ರದ್ದೇ ಈಗ ಹನುಮಂತರಾಜು, ಸುಮಾ ನಿರ್ದೇಶಕರು. ಇಲ್ಲಿ ಬಂದಂಥ ಸಹಪಾಠಿಗಳಾದ ಶ್ರೀಯುತ ನರಸಿಂಹಮೂರ್ತಿ ಅವರು, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂಥ, ಜಿಲ್ಲಾ ಪಂಚಾಯತಿ ಜಿಲ್ಲಾ ಘಟಕ ಅಧ್ಯಕ್ಷರಾದಂಥ ಶಂಕರಣ್ಣನವರು, ನಮ್ಮ ಗೂಡೂರು ತಾಲೂಕು ಅಧ್ಯಕ್ಷರಾದಂಥ ವೆಂಕಟೇಶನವರು, ನಮ್ಮ ಗ್ರಾಮ ಪಂಚಾಯತಿ ರವಿಕುಮಾರ್ ಅವರು ಬಂದಿದ್ದಾರೆ, ಹಾಗೂ ನಮ್ಮ ಬಿಜೆಪಿ ಯುವ ಮುಖಂಡರಾದ ಗಿರೀಶ್ ಅವರಿದ್ದಾರೆ, ನಮ್ಮ ಸದಸ್ಯರುಗಳಾದ ಹನುಮಂತರಾಜು, ಮಾಯಣ್ಣ ಅವರೆಲ್ಲ ಬಂದಿದ್ದಾರೆ, ಜಗದೀಶ್ ಇದ್ದಾರೆ. ಇವರೆಲ್ಲ ಸಮಿತಿಯವರ ಅವ್ರು ಹೇಳಿ ದೇವಸ್ಥಾನ ತಾಳಿ ಕಳುವಾಗಿಲ್ಲ ಬಿಡಿ ಶಂಕರಣ್ಣ, ಆಯಿತಾ, ಒಂದು ವಿಷಯ. ಮತ್ತು ಇನ್ನೊಬ್ರು ಜಗದೀಶ್ ಅಂತವರವರು 30 ಲಕ್ಷ ಹಣ ಕೊಟ್ಟಿದೆ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೊನ್ನೆ ಪತ್ರಿಕಾ ಮಾಧ್ಯಮದಲ್ಲಿ. ಅದು ತಪ್ಪು ಕಲ್ಪನೆ. ಹಾಗಾಗಿ ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಹೆತ್ತೇನಹಳ್ಳಿ ಮಾರಮ್ಮ ತಾಳಿ ಕಳುವಾಗಿಲ್ಲ. ಈ ಕುರಿತು ಪತ್ರಿಕೆಯಲ್ಲಿ ಮಾಹಿತಿ ಬಂದಿದೆ ನಿಮ್ಮ ವರದಿಯಲ್ಲಿ. ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ರಸಾರವಾಗಿದೆ. ಬಹಳ ಸೂಕ್ಷ್ಮ ಧಾರ್ಮಿಕ ವಿಚಾರದಲ್ಲಿ ಕಾರಣ ಸ್ಪಷ್ಟನೆಗಾಗಿ ಕೊಡಲು ಪತ್ರಿಕಾ ಸ್ನೇಹಿತರು ಇದನ್ನ ನೋಡ್ಕೊಂಡು ಓದ್ತಾ ಇದ್ರಾ? ಇದು ನೋಡಿ, ಮೊನ್ನೆ 30 ಲಕ್ಷ ಕೊಟ್ಟಿದ್ದೀನಿ ಅಂತೇಳಿ ಶ್ರೀ ಆದಿಶಕ್ತಿ ಮಾರಮ್ಮ ದೇವಸ್ಥಾನಕ್ಕೆ ಸುಳ್ಳು ಅಭಿಪ್ರಾಯನ ಕೊಟ್ಟಿದ್ದಾರೆ. ಹಾಗೂ ಬಿಡಿ, ಏನಾನ ಹೇಳಲಿ ಬಿಡಿ ಸರ್, ಈಗ ತಿದ್ದಕ್ಕಾಗಲ್ಲ, ಅವ್ರು ಏನು ಹೇಳಲಿ ಬಿಡಿ, ಹೇಳಪ್ಪ. ಮತ್ತು ದೇವಸ್ಥಾನದ ತಾಳಿ ಕಳುವಾಗಿಲ್ಲ, ಹಂಗಾಗಿ ಮಾಜಿ ಶಾಸಕರು ತಾಳಿ ಕಳೆದೋಗೈತೆ ಅಂತ ಹೇಳ್ಬಿಟ್ಟು ತಾಳಿ ಕೊಡಿಸಿದ್ದಾರೆ. ಅದು ಸುಳ್ಳು.
2 ಪಾಯಿಂಟ್ ಕೊಡಿಸಿದ್ದಾರೆ. ಅದು ಸುಳ್ಳು, ತಾಳಿ ಕಳ್ತನ ಆಗಿಲ್ಲ. FIR ಆಗಿದೆ, ತಾಳಿ ಕಳ್ತನ ಆಗಿಲ್ಲ. 20 ಗ್ರಾಮ ಅಲ್ಲ ಅವ್ರಿಗೆ ಸರಿಯಾಗಿ ಮಾಹಿತಿ ನಿಜ ಎಂದು ಅಭಿಪ್ರಾಯ ಬಂದು ಸಮಸ್ಯೆ ಆಗುತ್ತದೆ. ದೇವಸ್ಥಾನಕ್ಕೆ ಗೊಂದಲ ಸೃಷ್ಟಿಯಾಗಬಾರದು ಎಂದು ನಿಮ್ಮ ಕರೆದಿದ್ದೇವೆ. ವಿಚಾರ ಇದರಲ್ಲಿ 20 ಗ್ರಾಂ ಈಗಾಗಲೇ ಸಿಕ್ಕಿದೆ. ತಾಳಿ ಕಳವಾಗಿದೆ ಎಂದು ತಹಸೀಲ್ದಾರ್ ಅವರು ಮಾಧ್ಯಮದ ಮುಂದೆ ಹೇಳಿಲ್ಲ. ಅದಕ್ಕಾಗಿ ತಾಳಿ ಕಳವಾಗಿದೆ ಇರುವಾಗ ಅದು ಕಳೆದು ಹೋಗಿದೆ ಎಂದು ಹೇಳಬೇಕಾಗಿರಲಿಲ್ಲ ಮತ್ತು ಅದನ್ನು ತಂದು ಕೊಡುವ ಅಗತ್ಯವೂ ಇರಲಿಲ್ಲ ಮಾಜಿ ಶಾಸಕರಿಗೆ. ಇದರಲ್ಲಿ ಇಂತಹ ಭಾವನಾತ್ಮಕ ಕಾರಣ ಮಾಡಿದ್ದು ಸರಿಯಿಲ್ಲ. ಆದರೆ ದೇವರ ತಾಳಿ ಸಮೇತ ಇನ್ನೂ ಆಭರಣ ಕೊಡಲು ಭಕ್ತರಿಗೆ ಸ್ವತಂತ್ರವೂ ಆದವರು ಭಕ್ತಿಪೂರ್ವಕವಾಗಿ ಅಡ್ಡಿ ಮಾಡುವುದಿಲ್ಲ. ನಾವು ಈ ಕೇಳುವುದೆಂದರೆ ಸರಿಯಾದ ಅದಕ್ಕೆ ಆಕ್ಷೇಪ ಇರುತ್ತದೆ. ಮಾಜಿ ಶಾಸಕರು ಮತ್ತು ಜಗದೀಶ್ ಅವರು ದೇವಸ್ಥಾನಕ್ಕೆ ಬಂದು ತಾಳಿ ಕಳವಾಗಿದೆ ಎಂದು ಹೇಳುವಾಗ ಅಲ್ಲಿಯೇ ಇದ್ದು ತಹಸೀಲ್ದಾರ್ ಅವರು ಸ್ಪಷ್ಟನೆ ಪಡಿಸಬೇಕಿತ್ತು ಕಳವಾಗಿಲ್ಲ ಅಂತ. ಆದರೆ ಹೇಳಿದ ಉತ್ತರ ಕೊಡಬೇಕಿತ್ತು. ಏಕೆಂದರೆ ತುಮಕೂರು ಗ್ರಾಮೀಣ ಸರ್ಕಲ್ ಫೆಬ್ರವರಿ 7ನೇ ತಾರೀಕು ದಾಖಲೆ FIR ಅಲ್ಲಿ 60 ಗ್ರಾಂ ಚಿನ್ನ, 27 ಗ್ರಾಂ 16 ಗ್ರಾಂ ಚಿನ್ನ ಸರವನ್ನು 27 ಗ್ರಾಂ ಉಲ್ಲೇಖವಾಗಿದೆ. FIR ಕಾಪಿ ಉಲ್ಲೇಖವಾಗಿದೆ. ತಾಳಿ ಕಳವಾಗಿದೆ ಎಂದು ಹೇಳಿದ್ದರು, ಸರಿಯಿಲ್ಲ. ಹೇಳಿ ಈಗ ಮಾತಾಡೋದು ಬಿಟ್ಟು ನಾವೆಲ್ಲ ನಿಮ್ದು ವಿಡಿಯೋ ಮಾಡ್ಬೇಕು ಅಷ್ಟೇ. ಅವ್ರನ್ನ ಬಿಟ್ಟು ಇವ್ರನ್ನ ವಿಡಿಯೋ ಮಾಡ್ಬೇಕು. ಗಿರೀಶ್ ಅಂತ ಎತ್ತನಹಳ್ಳಿ ಆದಿಶಕ್ತಿ ಮಾರಮ್ಮ ಪ್ರಶ್ನವರು ಕರೆಸಿದ್ದು. ಪ್ರಶ್ನವ್ರಿಗೆಲ್ಲ ನಾವು ಮಾಹಿತಿ ಹೇಳಿದ್ದೀವಿ. ಈ ಕರ್ನಾಟಕದಾದ್ಯಂತ ನಮ್ಮ ದೇವಸ್ಥಾನದಲ್ಲಿ ಥರ ಕರ್ತನ ಆಗಿದೆ. ಇದು ಯಾವ ರೀತಿ ಆಯಿತು ಅಂತ ನಮಗೂ ಗೊತ್ತಿಲ್ಲ. ಅದನ್ನ ಪೊಲೀಸ್ನವ್ರಿಗೆ ಪೊಲೀಸ್ ಸಿಬ್ಬಂದಿ ತಿಳಿಸಿದ್ವಿ. ಎಲ್ಲ ಒಂದು ಇದನ್ನ ನಾವು ಮಾಹಿತಿ ಅವತ್ತೇ ಹೇಳಿದ್ದೀವಿ. ಮೊನ್ನೆ 30 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿ ಶ್ರೀ ಆದಿಶಕ್ತಿ ಮಾರಮ್ಮ ದೇವಸ್ಥಾನಕ್ಕೆ ಸುಳ್ಳು ಅಭಿಪ್ರಾಯನ ಕೊಟ್ಟಿದ್ದಾರೆ. ಹಾಗೂ ಬಿಡಿ ಏನಾನ ಹೇಳಿ ಬಿಡಿ ಸರ್, ಈಗ ತಿದ್ದಕ್ಕಾಗಲ್ಲ. ಅವ್ರು ಏನು ಹೇಳಿ ಬಿಡಿ, ಹೇಳಪ್ಪ. ಮತ್ತೆ ದೇವಸ್ಥಾನದ ತಾಳಿ ಕಳವಾಗಿಲ್ಲ, ಹಂಗಾಗಿ ಮಾಜಿ ಶಾಸಕರು ತಾಳಿ ಕಳೆದೋಗೈತೆ ಅಂತ ಹೇಳ್ಬಿಟ್ಟು ತಾಳಿ ಕೊಡಿಸಿದ್ದಾರೆ. ಅದು ಸುಳ್ಳು. 2 ಪಾಯಿಂಟ್. ಯಾವಾಗ ಜಗದೀಶ್ ಮಾಹಿತಿ ಹಂಚಿಕೊಳ್ಳಲು ತಿಣುಕಾಟ ನಡೆಸ್ತಾ ಇದ್ರೋ ಮತ್ತೊಬ್ಬ ಸದಸ್ಯ ಗಿರೀಶ್ ಎಂಟ್ರಿ ಕೊಟ್ಟರು. ಹೇಳಿಕೆ ಕೊಟ್ಟಿದ್ದಾರೆ 30 ಲಕ್ಷ ಅಂತ ಕೊಟ್ಟಿದ್ದಾರೆ. ಅದು 30 ಲಕ್ಷ ಕೊಟ್ಟಿಲ್ಲ, 6 ಲಕ್ಷ 7,35,000 ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ಅವ್ರು ಬರಲಿ ದೇವಸ್ಥಾನ ಮುಂದೆನೆ ಬಂದು ಕರ್ಪೂರ ಹಚ್ಚಬೇಕು. ನಾವು ಕರ್ಪೂರ ಈ ಕಡೆ ನೋಡಿ, ಈ ಕಡೆ 7,35,000 ಕೊಟ್ಟಿರೋ ದುಡ್ಡು. ಗಿರೀಶ್ ಈ ಕಡೆ 7,35,000 ದುಡ್ಡು ಕೊಟ್ಟವ್ರೆ. ಅದನ್ನ 30 ಲಕ್ಷ ಅಂತ ಹೆಂಗೆ ಹೇಳಕ್ಕೆ ಬಾಯಲ್ಲಿ ಹೆಂಗೆ ಬರ್ತೈತೆ ಅವರಿಗೆ? ಆ ಶಾಸಕರು ಮಾಜಿ ಶಾಸಕರ ಮುಂದೆ ಬಂದು ತಾಳಿ ಕಳವಾಗಿದೆ ಅಂತೇಳಿ ತಾಳಿ ಕೊಟ್ಟರು. ಅದಕ್ಕೂ ನಾವು ಆಪ್ಷನ್ ಇಲ್ಲ, ಹೋಗ್ಲಿ ತಾಳಿ ಕಳವಾಗಿದೆ. ತಾಳಿ ಕಳ್ತಾನ ಆಗಿಲ್ಲ. ತಹಸೀಲ್ದಾರ್ ಮುಂದೆ ತಹಸೀಲ್ದಾರ್ ಅಲ್ಲೇ ಇದ್ರು ಮೇಡಮ್. ತಾಳಿ ಕಳವಾಗಿಲ್ಲ ಅಂತ ತಹಸೀಲ್ದಾರ್ ಮೇಡಮ್ ಹೇಳ್ಬೋದೈತಲ್ಲ, ಅಲ್ಲಿ ಹೇಳಿಲ್ಲ ತಹಸೀಲ್ದಾರ್ ಮೇಡಮ್. ತಾಳಿ ಕಳವಾಗಿದೆ ಅಂತ ಕೊಟ್ಟು ಪೂಜೆ ಮಾಡಿಸಿ ಅವ್ರು ಮುಂದೆ ಈ ತರ ಪ್ರಶ್ನೆ ಕೊಟ್ಟಾರೆ. 30 ಲಕ್ಷ ಕೊಟ್ಟಿದ್ದೀವಿ ಅಂತ ಓಪನ್ ಆಗಿ ಹೇಳ್ತಾರೆ. 30 ಲಕ್ಷ 7,35,000 ಕೊಟ್ಟಿದ್ದಾರೆ. ಅದನ್ನ 30 ಲಕ್ಷ ಕೊಟ್ಟಿದ್ದೀವಿ ಅಂತ ಇವರು ಹೇಳಕ್ಕೆ ಇವರು ಯಾವ ತರ ಇವರು ಇದು ಮಾಡ್ಕೊಂಡಿದ್ದಾರೆ. ನಾವು ಅದನ್ನ ಜೀವನಾಧಾರ ಕಮಿಟಿಯಿಂದ ನಾವು ಇದನ್ನ ಚರ್ಚೆ ಮಾಡಬೇಕು. ನಾಳೆ ಇವತ್ತು 30 ಲಕ್ಷ ಕೊಟ್ಟಾರೆ ಅಂತ ಹೇಳ್ತಾರೆ, ನಾಳೆ ಇನ್ನೊಂದು ಬಂದು ಇನ್ನಿಷ್ಟು ಕೊಟ್ಟಾರೆ ಅಂತ ಹೇಳ್ತಾರೆ. ನಾವು ಅದಕ್ಕೆ ಒಂದು ಪ್ರೆಸ್ ಮೀಟ್ ಕರೆದು ಇದು ಮಾತಾಡಿ ಜೀವನಾಧಾರ ಕಮಿಟಿಯಿಂದ ಇದನ್ನ ಸ್ಪಷ್ಟನೆ ಪಡಿಸಬೇಕು ಅಂತ ಹೇಳಿ. ಇದಾದ ಬಳಿಕ ಕಳ್ಳತನವಾಗಿದ್ದರ ಬಗ್ಗೆ ಕಮಿಟಿಯವರು ಪೊಲೀಸರಿಗೆ ಯಾಕೆ ದೂರು ನೀಡಿ ತನಿಖೆಗೆ ಒತ್ತಾಯ ಮಾಡದೆ ವಿಳಂಬ ಮಾಡಿದ್ರಿ, ಜೊತೆಗೆ ದೇವಸ್ಥಾನಕ್ಕೆ ಬಂದಿರುವ ಭಕ್ತರ ಕಾಣಿಕೆ ಎಷ್ಟು, ಅದ್ರ ಬಗ್ಗೆ ಮಾಹಿತಿ ನೀಡಿ ಎಂದಾಗ ಅವರಿಂದ ಬಂದ ಉತ್ತರವೊಮ್ಮೆ ಗಮನಿಸಿ. ಹೇಳಿ ಕಮಿಟಿಯವರೇ. ಸಮಿತಿಯವರಿಗೆ ಗೊತ್ತಿತ್ತಲ್ವಾ? ಹೌದು, ಕಳ್ತನ ಆಗಿರೋದು ಗೊತ್ತಿತ್ತು. ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಇವತ್ತು ಬಂದಿದ್ದೀರಿ. ಏನಂದ್ರೆ ಇವ್ರು ಯಾರು ಆರೋಪ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಬಂದು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ. ಹಿಂದೆ ಯಾಕೆ ಪ್ರಶ್ನವರು ಕರೆಸಿದ್ದು. ಪ್ರಶ್ನವ್ರಿಗೆಲ್ಲ ನಾವು ಮಾಹಿತಿ ಹೇಳಿದ್ದೀವಿ. ಈ ಕರ್ನಾಟಕದಾದ್ಯಂತ ನಮ್ಮ ದೇವಸ್ಥಾನದಲ್ಲಿ ಥರ ಕರ್ತನ ಆಗಿದೆ. ಇದು ಯಾವ ರೀತಿ ಆಯಿತು ಅಂತ ನಮಗೂ ಗೊತ್ತಿಲ್ಲ. ಅದನ್ನ ಪೊಲೀಸ್ನವ್ರಿಗೆ ಪೊಲೀಸ್ ಸಿಬ್ಬಂದಿ ತಿಳಿಸಿದ್ವಿ. ಎಲ್ಲ ಒಂದು ಇದನ್ನ ನಾವು ಮಾಹಿತಿ ಅವತ್ತೇ ಹೇಳಿದ್ವಿ. ಅಲ್ಲ ನಿಮ್ಗೆ ಜೀರ್ಣೋದ್ಧಾರ ಸಮಿತಿಯಿಂದಲೇ ನೀವು ತಾಳಿ ಹೆಂಗೆ ಇಸ್ಕೊಂಡ್ರೆ
ದುಡ್ಡಲ್ಲಿ ಇಸ್ಕೊಂಡ್ರಿ ಮತ್ತೆ ನೀವು ಅಲ್ಲಿ ಕಳೆದೋಯ್ತು ತಾಳಿ ನಮಗೆ ಕೇಳ್ದಲೆ ತಾಳಿ ಕಳೆದೋಯ್ತು ತಾಳಿ ಕೊಡ್ಸಿದಿರ ನಿಮ್ಮ ಮಾಜಿ ಶಾಸಕರ ಹತ್ರ ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಸರ್ ನೀವು ಟ್ರಸ್ಟಲ್ಲಿ ಏನಾಗಿದ್ರಿ ಸರ್? ಡೈರೆಕ್ಟರ್. ನಿಮ್ಮ ಹೆಸರು ಹೇಳಿ. ಜಗದೀಶ್. ಈಗ ಪರ್ಟಿಕ್ಯುಲರ್ ಆಗಿ ಕೇಳಿದ್ದೀವಿಲ್ಲ, ನೀವು ಟ್ರಸ್ಟ್ ಅಧಿಕೃತ ಬಂದ ಮೇಲೆ ದೇವಸ್ಥಾನಕ್ಕೆ ಬಂದಂಥ ಅನುದಾನಗಳು ಎಷ್ಟು, ಖರ್ಚು ಎಷ್ಟಾಗಿದೆ ಅದು ಲೆಕ್ಕಪ್ಪ ಒಂಚೂರು ಹೇಳ್ಬಿಡಿ. ಯಾರ್ಯಾರಿಂದ ಎಷ್ಟು ಬಂದಿತ್ತು ಹೇಳ್ಬಿಡಿ ಸರ್. ಹಣಕಾಸು ವಹಿವಾಟದ ಒಂಚೂರು ಮಾಹಿತಿ ಕೊಡಿ ಸರ್. ಕೊಡಲಿ ಬಿಡು, ಫಸ್ಟ್ ಕೊಡಲಿ ಬಿಡು. ಮುಂದುವರೆದು ಮಾತನಾಡಿದ ಸಮಿತಿಯವರು ಶಾಸಕರ ಅನುದಾನದಲ್ಲಿ ದೇವಸ್ಥಾನದ ಪುನರುಜ್ಜೀವನ ಕೆಲಸ ನಡೆಯುತ್ತಿದೆ ಅನ್ನೋ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು. ಈಗ ಹಳೆ ತಾಳಿ ತರ್ಬೋದಿತ್ತಲ್ಲ, ತೋರಿಸ್ತೀರಾ ಬಂದರೆ? ಆಯ್ತು, ಅನುದಾನದ ಹೇಳ್ರಪ್ಪ, ಅನುದಾನದ ಹೇಳ್ರಿ, ಎಷ್ಟೆಷ್ಟು ಬಂದಿದೆ ಇರಲಿ ಸರ್. ಗೌರ್ಮೆಂಟ್ ಹುಂಡಿ ಹಣ ಬಳಕೆ 60 ಲಕ್ಷ ಕೊಟ್ಟವ್ರೆ. 60 ಲಕ್ಷ 60 ಲಕ್ಷ ಹುಂಡಿ ಹಣ ಬಳಕೆ ಕೊಟ್ಟವ್ರೆ. ಯಾರು? DC ಮೇಡಮ್. ಅಲ್ಲ, ನಿಮಗೆ ಕಮಿಟಿ ಮಾಹಿತಿ. ಕಮಿಟಿದು DC ಮೇಡಮ್ 60 ಲಕ್ಷ ಹುಂಡಿ ಹಣನ ಮುಜರಾಯಿ ದೇವಸ್ಥಾನದ ಅದಕ್ಕೆ ಕೊಟ್ಟು ಟೆಂಡರ್ ಮಾಡಿದ್ದಾರೆ. ಶಾಸಕರು 25 ಲಕ್ಷ ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ. ಶಾಸಕ ಅನುದಾನದಲ್ಲಿ 25 ಲಕ್ಷ ಅಮೌಂಟ್ ಹಾಕ್ಕೊಟ್ಟಿದ್ದಾರೆ. ಆಮೇಲೆ ಮಾರಮ್ಮ ದೇವಸ್ಥಾನ ಕಾಂಪೌಂಡಿಗೆ 110 ಲಕ್ಷ ಹಾಕಿದ್ದಾರೆ. ಮಾರಮ್ಮ ದೇವಸ್ಥಾನ ಕಾಮಗಾರಿಗೆ 70 ಲಕ್ಷ ಹಾಕಿದ್ದಾರೆ. ಮಾರಮ್ಮ ದೇವಸ್ಥಾನ ಕಲ್ಯಾಣ ಅಭಿವೃದ್ಧಿಗೆ 70 ಲಕ್ಷ ಹಾಕಿದ್ದಾರೆ. ಯಾರು ಇದೆಲ್ಲ? ಶಾಸಕರ ಅನುದಾನದಲ್ಲಿ ಮಾರಮ್ಮ ದೇವಸ್ಥಾನ ಸಮುದಾಯ ಭವನಕ್ಕೆ 50 ಲಕ್ಷ ಹಾಕಿದ್ದಾರೆ. ಆಂಜನೇಯ ಸ್ವಾಮಿಗೆ 30 ಲಕ್ಷ ಹಾಕಿಕೊಟ್ಟಿದ್ದಾರೆ. ತಿರುಮಲ ದೇವಸ್ಥಾನಕ್ಕೆ 30 ಲಕ್ಷ ಹಾಕಿದ್ದಾರೆ. ರಾಮ ದೇವಸ್ಥಾನ ಅದೆಲ್ಲ ಬೇಡ ಸರ್, ಎತ್ತೇನಳಿದ ಅಷ್ಟೇ ಹೇಳಿ. ಸರ್ಕಾರದ ಶಾಸಕರ ಅನುದಾನದಲ್ಲಿ ಎತ್ತೇನಹಳ್ಳಿ ಮಾರಮ್ಮನ ವ್ಯಾಪ್ತಿ ಅಷ್ಟೇ ಅಭಿವೃದ್ಧಿಗೆ ಹಾಕಿರೋದು ಇದು. ಭಕ್ತಾದಿಗಳಿಂದ 60 ಲಕ್ಷ ಕಲೆಕ್ಷನ್ ಹುಂಡಿ, ಅದು 10.50 ಲಕ್ಷಗಳನ್ನು ಶಾಸಕರ ಅನುದಾನದಲ್ಲಿ ಈಗ ಎತ್ತನಹಳ್ಳಿ ಮಾರಮ್ಮ ದೇವಸ್ಥಾನಕ್ಕೆ 10 ಕೋಟಿ ಮಾರಮ್ಮ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕೆಲಸಕ್ಕೆ ಹಾಕ್ಬಿಟ್ಟಿದ್ದಾರೆ. ಮಾಜಿ ಶಾಸಕರ ಜೊತೆನಲ್ಲಿ ಜಗದೀಶ್ ಅವರು ಬಂದು ನಾನು 30 ಲಕ್ಷ. ನರಸಿಂಹಮೂರ್ತಿ ಏನಾಗಿದ್ದಾರೆ ಟ್ರಸ್ಟಲ್ಲಿ? ನಾವು ಭಕ್ತರು ಮಾತಾಡ್ತಾ ಇದ್ದಾರೆ, ನಾವು ಅದಕ್ಕೆ ಸೂಚನೆ ಕೊಟ್ಟಿದ್ದು. ಅವ್ರು ಮಾತಾಡಲಿದೆ. ಟ್ರಸ್ಟ್ ರಚನೆ ಮಾಡಿರೋದು ಅವರವ್ರ ಹಕ್ಕುಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ. ಮತ್ತು ಮಾಜಿ ಶಾಸಕರ ಗೌರಿಶಂಕರ್ ಅವರು ದೇವಸ್ಥಾನಕ್ಕೆ ಬಂದಿದ್ರು. ಆ ಟೈಮಲ್ಲಿ ತಾಳಿ ಕಳೆದೋಯ್ತು ಅಂತ ತಾಳಿ ಕೊಟ್ಟು, ಮತ್ತು ನಾನು 30 ಲಕ್ಷ ಕೊಟ್ಟಿದ್ದೀನಿ, ಜೀರ್ಣೋದ್ಧಾರ ಗೋಪುರವನ್ನು ಕಟ್ಟಿಸ್ತಾ ಇದ್ದೀನಿ ನಾನು ಒಬ್ಬನೇ ನಿಂತ್ಕೊಂಡು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರು ಮಾಧ್ಯಮದಲ್ಲಿ. ಅದು ನಾವು ಸುಳ್ಳು. ಇವತ್ತು ನಮ್ಗೆ ಕೊಟ್ಟಿಲ್ಲ, ನಮಗೆ ದಾಖಲೆ ಐತೆ. ಅವ್ರು ಫೋನ್ಪೇ ಮಾಡಿರೋದು ನಮಗೆ, ಮತ್ತು ಬಂದು ಕ್ಯಾಶ್ ಕೊಟ್ಟಿರೋದು, ಪನ್ನೀರ್ ಕೊಟ್ಟಿರೋದು, ಅದೆಲ್ಲ ಸಾಕ್ಷಿ. 7,40,000 ರೂಪಾಯಿ ನಮಗೆ ಕೊಟ್ಟಿದ್ದಾರೆ. ಮೊನ್ನೆ ತಹಸೀಲ್ದಾರ್ ಮುಖಾಂತರ 2 ಲಕ್ಷ ಕೊಟ್ಟಿದ್ದಾರೆ ಅಂತ, ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಗರ್ಭಗುಡಿ ಮಾಡಿಸ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ, ಅದು ಸುಳ್ಳು. ಅದು ಎಲ್ಲ ಸುರೇಶ್ ಗೌಡರ ಅನುದಾನದಲ್ಲಿ, ಮಾಜಿ ಯಡಿಯೂರಪ್ಪ ಸರ್ಕಾರ ಇವರು ಅನುದಾನದಲ್ಲಿ ಹೇಳಿ ಅಲ್ಲ. ಈಗ ಈಗಾಗಲೇ ಶಾಸಕರು ಅನುದಾನ ಬಿಡುಗಡೆ ಮಾಡಿದ್ದಾರೆ, ಕಾಮಗಾರಿ ಪ್ರಗತಿಯಲ್ಲಿದೆ. ಇದು ಶಾಸಕರ ದೂರದೃಷ್ಟಿ. ಏನು ಚಾಮುಂಡೇಶ್ವರಿ ದೇವಸ್ಥಾನ ಮೈಸೂರಲ್ಲಿ ಆಗಿದೆ, ಅದೇ ರೀತಿ ಪ್ರಸಿದ್ಧಿ ಪಡೆದಿರುವಂತಹ ಆದಿಶಕ್ತಿ 10.5 ಕೋಟಿ ಈಗ ಪ್ರೆಸೆಂಟ್ ಬಿಡುಗಡೆ ಮಾಡಿದ್ದಾರೆ. ಈ ಹಿಂದೆ ಯಡಿಯೂರಪ್ಪರ ಕಡೆಯಿಂದ 25 ಲಕ್ಷ ಬಿಡುಗಡೆ ಮಾಡಿದಾದ್ಮೇಲೆ ಚುನಾವಣೆ ನಡೀತು. ಚುನಾವಣೆಯಲ್ಲಿ ಸುರೇಶ್ ಗೌಡರು ಸೋತ ಮೇಲೆ ಇಲ್ಲ, ದೇವಸ್ಥಾನಕ್ಕೆ ಒಂದು ಅಡಿಪಾಯನೂ ಹಾಕ್ಲೇ ಇಲ್ಲ. ಸುರೇಶ್ ಗೌಡರು ಮತ್ತೆ ಮತದಾರರು ಗೆಲ್ಸಿದ ಮೇಲೆ ಇವತ್ತು ಇಷ್ಟು ಅಭಿವೃದ್ಧಿ, ಆದಿಶಕ್ತಿ ಎತ್ತನಹಳ್ಳಿ ಮಾರಮ್ಮನ ದೇವಸ್ಥಾನದ ಅಭಿವೃದ್ಧಿ ನಡೀತಾ ಇದೆ. ಇದಾದ ನಂತರ ಪತ್ರಕರ್ತರು ಕೇಳುತ್ತಿದ್ದ ಅನೇಕ ಪ್ರಶ್ನೆಗಳಿಗೆ ಸರಿಯಾದ ಮಾಹಿತಿ ನೀಡದೆ ಸಮಿತಿಯವರು ನಿರುತ್ತರಾದರು. ಒಡವೆ ಎಷ್ಟಿದೆ? ಮತ್ತೇನು ಸಮಿತಿ ಅಂದ್ರೆ ಏನು? ಸಮಿತಿ ಅಂದ್ರೆ ಏನು?
ಒಂದು ಸಾರ್ವಜನಿಕವಾದ ಅಭಿಪ್ರಾಯವನ್ನು ದೇವಸ್ಥಾನದ ಪರವಾಗಿ ಹಂಚ್ಕೋಬೇಕು ಅಂದಾಗ ಸಂಬಂಧಪಟ್ಟ ಅಧಿಕಾರಿ ವರ್ಗನೂ ಇರಬೇಕಾಗತ್ತೆ ಅಲ್ವಾ? ಅವರೂ ಇಲ್ಲ. ನೀವು ನಾವೊಂದು ಸಮಿತಿ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಅದು ಮುಜರಾಯಿ ದೇವಸ್ಥಾನ, ನೀವು ಅಧಿಕೃತನಾ? ಸರ್ ಸಮಿತಿ ಅಲ್ಲ ಆಗಲಿ ಸರ್, ಅಧಿಕೃತನಾ ಸರ್? ಸರ್ಕಾರದ ಅಧಿಕಾರಿಗಳು ಬೇಕಲ್ವಾ? ತಹಶೀಲ್ದಾರೋ ಇನ್ನೊಬ್ಬರೋ ಮತ್ತೊಬ್ಬರು ಇರಬೇಕಲ್ವ? ನಿಮಗೆ ಮಾಹಿತಿನೂ ಸ್ಪಷ್ಟವಾಗಿಲ್ಲ. ಒಡವೆ ಎಷ್ಟಿದೆ ಹೇಳ್ತಾ ಇಲ್ಲ. ಎಲ್ಲದು ಈಗ ಒಡವೆ ವಿಚಾರವೇ ಕಳ್ತನದೇ ತಾನೇ ಬಂದಿರೋದು. ಇವರೇ ಕಳ್ತನದೇ ವಿಚಾರ ಬಂದಿರೋದು ಈಗ. ಮಾಜಿ ಶಾಸಕರಿಗೆ ಗೊತ್ತಾ ಗೊತ್ತಿಲ್ವೋ? ಆ ಮಾಜಿ ಶಾಸಕರ ಹತ್ರ ಅವ್ರು ಹಣ ಕೊಟ್ಟಿದ್ದಾರೆ. ಇಷ್ಟಲ್ಲಿ ದೇವಸ್ಥಾನದ ಒಂದ್ ನಿಮಿಷ, ದೇವ್ರ ದುಡ್ಡಲ್ಲಿ ಅಂತ ಗೊತ್ತಿಲ್ಲ ಎಷ್ಟೈತೆ ಅಂತ ದೇವ್ರ ಹೊರಗಡೆ ಗೊತ್ತಿಲ್ಲ ಅಂದ್ಮೇಲೆ ನಿಮ್ಗೆ ಯಾವಾಗ ಗೊತ್ತಿಲ್ಲ ಮತ್ತೆ? ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಚಿನ್ನ ಒಂದು 705 ಗ್ರಾಮ್ ಇದೆ ಅಂತ ಹೇಳಿದ್ದಾರೆ, ಬೆಳ್ಳಿ ಒಂದು 27 ಗ್ರಾಮ್ ಇದೆ ಅಂತ ಹೇಳಿದ್ದಾರೆ. ಅಷ್ಟೇ ಮಾಹಿತಿ ನಮಗೆ ಬಂದಿರೋ ಪ್ರಕಾರ. ಬೆಳ್ಳಿ 21-22 ಕೆಜಿನ ಬಂದಿದೆ ಅಂತ ಹೇಳ್ತಾರೆ. 705 ಗ್ರಾಮ್ ಚಿನ್ನ ಇದೆ ಅಂತ ಗೊತ್ತಿದೆ ಅಷ್ಟೇ ನಮಗೆ ಮಾಹಿತಿ ಬಂದಿರೋ ಪ್ರಕಾರ. ನಮ್ಮ ಎದುರಿಗೆ ನಮಗೆ ಗೊತ್ತಿಲ್ಲ ಅಂತೀರಾ ಈಗ? ಈಗ ನೋಡಿದ್ರೆ ಹೆಂಗ್ ಬರ್ತಾರೆ ಲೆಕ್ಕ? ಈಗ ಅಲ್ಲೇ ಚರ್ಚೆ ಮಾಡ್ಕೊಂಡ್ರು ಬಂತು. ಹೆಂಗ್ ಬರ್ತಾರೆ? ಅಲ್ಲ ನಿಮ್ಮಲ್ಲೇ ಕೇಳಿಸ್ಕೊಂಡು ಐತಿ. ಅಲ್ಲ ಸರ್, ಈಗ ಸಮಿತಿನ ಸರ್ ಇದನ್ನ ತಹಶೀಲ್ದಾರ್ ಅವರ ಈಗ ನಾವು ಮಾತಾಡಕ್ ಬಂದಿರೋ ವಿಚಾರ ನಮಗೆ ಸ್ಪಷ್ಟನೆ ಸಿಗ್ಬೇಕು. ಏನೋ ಗೌರಿಶಂಕರ್ ಅವರು ಜಗದೀಶ್ ಅವರಿಂದ ತಗೊಂಡು 30 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಅದೊಂದು ಸ್ಪಷ್ಟನೆ. ಅಲ್ಲ ಈಗ ಧನ್ಯವಾದಗಳು. ಅಂತಿಮವಾಗಿ ಸಮಿತಿ ಅಧ್ಯಕ್ಷರನ್ನ ನಿಮ್ಮ ಬೆಳಗೆರೆ ನ್ಯೂಸ್ ಮಾತನಾಡಿಸಲು ಮುಂದಾದಾಗ ಅಪ್ಪಣ್ಣ ಅಲಿಯಾಸ್ ತಿಮ್ಮೇಗೌಡ ಒಂದಷ್ಟು ಮಾಹಿತಿ ಹಂಚಿಕೊಂಡ್ರು. ಅದನ್ನೊಮ್ಮೆ ಕೇಳಿಬಿಡಿ. ಸರ್, ನಿಮ್ಮ ಹೆಸರು ಹೇಳಿ ಸರ್. ತಿಮ್ಮೇಗೌಡರು. ನಿಮ್ಗೆ ಇನ್ನೊಂದು ಹೆಸರು ಇದೆಯಲ್ಲ? ಅಣ್ಣಪ್ಪ. ಅಣ್ಣಪ್ಪರ ಹೆಸರಲ್ಲೇ ಪ್ರೆಸ್ ಮೀಟ್ ಕರೆದಿರೋದು. ಹಾಗಾಗಿ ನಾವು 2 ಹೆಸರನ್ನು ಹೇಳ್ಬೇಕಲ್ವಾ? ಈಗ ನೀವು ಯಾವ ದೇವಸ್ಥಾನ ಕಮಿಟಿ ಅಧ್ಯಕ್ಷರು? ಮಾರಮ್ಮ ದೇವಸ್ಥಾನ ಕಮಿಟಿ ಅಧ್ಯಕ್ಷರು. ಓಕೆ. ಈಗ ಎತ್ತೇನಹಳ್ಳಿ ಮಾರಮ್ಮ ದೇವಸ್ಥಾನದಲ್ಲಿ ಕಳವಾಗಿದೆಯಾ ಸರ್? ಹಳವಾಗಿದೆ. ಯಾವತ್ತಾಗಿತ್ತು ಸರ್? ಹೇಳ್ತಾ ಹೋಗಿ. ಕಳವು ಯಾವತ್ತಾಗಿತ್ತು? ಏನೇನು ಹೋಗಿತ್ತು? 7ನೇ ತಾರೀಕು. ಯಾವ 7 ಸರ್? ಫೆಬ್ರವರಿ 7. ಜನವರಿ 7ಅಲ್ಲಿ. ಫೆಬ್ರವರಿ 7 ಕಳ್ಳತನ ಆಗಿತ್ತು. ಏನೇನು ಹೋಗಿತ್ತು ಸರ್? ಸರ್ ಏನಿಲ್ಲ, ಸರ ಒಂದು ಹೋಗಿದೆ ಅಂತ ಮಾಹಿತಿ ಅಧ್ಯಕ್ಷರು ಕೊಟ್ಟು ಸರ್. ಎಂಥ ಸರ ಸರ್? ಎಂಥ ಸರ? ಚಿನ್ನದ್ರಲ್ಲಿ ಕಾಸಿಂದ ಏನು? ಕಾಸಿಂದ. ಓಕೆ. ಎಷ್ಟು ಗ್ರಾಮ್ ಕಳವಾಗಿದ್ದು ಅಂದಾಜು? 40 50 ಗ್ರಾಮ್. ಓಕೆ. ಅದು ಒಂದು 20 ಒಂದು ನಿಮಿಷ ಇರಿ. ಅದು ಕಟ್ಟಾಗಿ ಎಳಿಬಗ್ಗೆ ಕಟ್ಟಾಗಿ ಸಿಕ್ಕಿದೆ ಅಂತ ಮಾಹಿತಿ ಬಂತು. ಓಕೆ. ಕಳವಾದ ಮೇಲೆ ದೂರು ಯಾರು ಸರ್? ಯಾರಿಗೆ ಕೊಟ್ಟಿದ್ರಿ? ಸಮಿತಿಯವ್ರು ದೂರು ಕೊಟ್ಟಿದ್ರಾ? ಸಮಿತಿ ಜಾತ್ರೆ ಇತ್ತು ಸರ್, ನಾವೇನು ದೂರು ಕೊಟ್ಟಿರಲಿಲ್ಲ. ಅರ್ಚಕರಿಗೆ ಫೋನ್ ಮಾಡಿ ಕರ್ಸಿದ್ರು ಸರ್ ತಹಶೀಲ್ದಾರ್. ಜಾತ್ರೆ ವೇಳೆನೇ ಕಳ್ತನ ಆಗಿದ್ದ? ಜಾತ್ರೆ ಇನ್ನೇನು ಇನ್ನೊಂದು ವಾರ ಇತ್ತು ಅನ್ನೋ ಕಳ್ತನ. ಓಕೆ. ಯಾರು ದೂರು ಕೊಟ್ಟಿದ್ದು? ಯಾರು ದೂರು ಅರ್ಚಕರು ಯಾವತ್ತು ಕೊಟ್ಟಿದ್ರು ಸರ್? 7ನೇ ತಾರೀಕು. ಓಕೆ. ಈಗ ರಿಕವರಿ ಆಗಿದೆಯಾ? ಸಿಕ್ಕಿದೆಯಾ ಬಂಗಾರ? ಇನ್ನು ಮಾಹಿತಿ ಕಲೆ ಆಗ್ತಾವೆ ಸರ್. ಯಾವುದು ಸಿಕ್ಕಿಲ್ಲ? ಸಿಕ್ಕಿಲ್ಲ ಬಂಗಾರ ಏನೂ ಸಿಕ್ಕಿಲ್ಲ ಹಾಗಾರೆ? ಓಕೆ ಸರ್. ಈಗ ಸಮಿತಿನಲ್ಲಿ ನೀವಿದ್ದೀರ ಅಧ್ಯಕ್ಷರಾಗಿ. ಸಮಿತಿ ರಚನೆ ಆಗಿದ್ದು ಯಾವಾಗ ಸರ್? 2.5 ವರ್ಷ ಆಯಿತು. 2.5 ವರ್ಷ. ಓಕೆ. ಇದನ್ನು ಸಮಿತಿ ರಚನೆ ಮಾಡಿದ್ದಾರು ಸರ್? ತಹಶೀಲ್ದಾರ್. ಓಕೆ. ಸಮಿತಿ ರಚನೆ ಮಾಡುವಾಗ ಇಡೀ ಗ್ರಾಮಕ್ಕರದ ರಚನೆ ಮಾಡಿದರೆ ಹೇಗೆ ಸರ್? ಗ್ರಾಮ ಓಕೆ. ಇಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ ಈ ಸಮಿತಿನಲ್ಲಿ? JDS BJP ಕಾಂಗ್ರೆಸ್ ಅಂತ ಏನಿಲ್ಲ, ಎಲ್ಲ ಗ್ರಾಮದವ್ರು ಇದ್ದೀರಿ? ಎಲ್ಲ ಗ್ರಾಮದವರಲ್ಲಿ ಎಲ್ಲರೂ ಇದ್ದೀರಿ? ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಸಮಿತಿ ರಚನೆ ಆಯಿತು? ಆಗಿದೆ. ಓಕೆ. ಈಗ ಮೊನ್ನೆ ಈಗ ನಿಮ್ಮ ದೇವಸ್ಥಾನಕ್ಕೆ ಮಾಜಿ ಶಾಸಕರು ಗೌರಿಶಂಕರ್ ಬಂದರು, ಅವರ ಇನ್ನೊಬ್ಬರು ಅನುಯಾಯಿ ಜಗದೀಶ್ ಅನ್ನೋರು ಬಂದರು. ದೇವಸ್ಥಾನಕ್ಕೆ ಗೋಪುರ ಕಟ್ಟಿಸ್ಕೊಡ್ತೀವಿ ಅಂತೇಳಿ, ಮತ್ತು ಈಗ ತಾಳಿ ಕಳುವಾಗಿತ್ತು ಅಂತೇಳಿ ಒಂದು ಹೊಸ ತಾಳಿ ಅರ್ಪಣೆ ಮಾಡಿದರು. 30 ಲಕ್ಷ ಅನುದಾನ ಅಂತೇಳಿ ಒಂದಷ್ಟು ತಹಶೀಲ್ದವ್ರಿಗೆ ಹಣ ಕೊಟ್ಟರು. ಅದು ನಿಮಗೆ ಗಮನದಲ್ಲಿದೆಯಾ? ನಿಮಗೆ ಗಮನಕ್ಕೆ ಬಂದಿಲ್ಲ? ಸಮಿತಿ ಗಮನಕ್ಕೆ ಬಂದಿಲ್ಲ? ಓಕೆ. ಕೊಟ್ಟಿದ್ದಾರೆ ಅನಿಸುತ್ತಾ ನಿಮಗೆ? ಹಿಂದೆ ಕೊಟ್ಟಿರೋದು ಗೊತ್ತಿರುತ್ತೆ, ಮನೆ ಕೊಟ್ಟಿರೋದು ನಮ್ಮ ಗಮನಕ್ಕೆ ಬಂದಿದೆ. ಹಿಂದೆ ಏನೇನು ಕೊಟ್ಟಿದ್ದಾರೆ? ಅದೇ ಜಗದೀಶು ಎಷ್ಟು? ಒಂದು ನಿಮಿಷ ಒಬ್ಬರು ಹೇಳಿ, ಅಧ್ಯಕ್ಷರು ಹೇಳಿ ಏನೇನು ಕೊಟ್ಟಿದ್ದಾರೆ? 7,40,000 ಕೊಟ್ಟಿದ್ದಾರೆ ಸರ್. ಜಗದೀಶು ಊರ್ಕೆರೆ. ಓಕೆ. ಕೊಟ್ಟಿದ್ದಾರೆ.
ಈಗ ಅಷ್ಟು ಬಿಟ್ಟರೆ ಬೇರೆ ಏನು ಕೊಟ್ಟಿಲ್ಲ. ನಾವು 30 ಲಕ್ಷ ಕೊಟ್ಟಿದ್ದೀವಿ ಅಂತ ಮಾಜಿ ಶಾಸಕರಿಗೆ ಗೊತ್ತೈತೋ ಗೊತ್ತಿಲ್ವೋ ಅವ್ರ ಕೈಲಿ ಹೇಳ್ಸಿರ ಸರ್. ಅಲ್ಲ, ಈಗ ಹಳೇದು ಕೊಟ್ಟಿದ್ದಕ್ಕೆ ಬಿಲ್ ಇದೆಯಾ, ರಸೀದಿ ಇದೆಯಾ? ಓಕೆ. ಚಿನ್ನದ ತಾಳಿ ಕಳವಾಗಿಲ್ಲ? ಇಲ್ಲ ಸರ್, ತಾಲಿ ಕಳವಾಗಿಲ್ಲ. ಇದೆ, ದೇವಸ್ಥಾನದಲ್ಲಿ ಇದೆ. ದೇವಸ್ಥಾನದಲ್ಲಿ ಇದೆಯಾ? ನೀವು ನೋಡಿದ್ದೀರಾ? ಹ್ಞೂ ಸರ್, ತಾಲಿ ಎಲ್ಲ ಇದೆ. ಈಗ ಮಾಜಿ ಶಾಸಕರು ಒಂದು ತಾಲಿ ಕಳವಾಗಿದೆ ಅಂತ ತಂದು ಕೊಟ್ಟಿದ್ದಾರೆ. ಅಲ್ಲ ಆಯಿತು, ಕಳವಾಗಿದೆ ಅಂತೇಳಿ ಹೊಸದು ಕೊಡ್ಸಿರೋದು ಅವರು. ಹಳೇದಿದೆ, ಕಾಸವೇ ತಾಳಿ ಇದೆಯಾ ಸ್ವಾಮಿ? ಹಳೆ ತಾಲಿ ಇದೆ ಸರ್. ನೋಡಿದ್ದೀರಾ ನೀವು? ಹ್ಞೂ ಸರ್, ದೇವ್ರ ಮೇಲೆ ಇದೆ. ಓಕೆ, ಬಂದು ಕೇಳಿದ್ರೆ ತೋರಿಸ್ತೀರಿ? ಅವ್ರು ಅರ್ಚಕರನ್ನೇ ಕೇಳಿ ಬಂದು ಹೋಯ್ತಲ್ಲ. ಅಲ್ಲ, ನೀವು ಸಮಿತಿಯವ್ರು ಬಂದು ಇಲ್ಲಿ ಹೇಳ್ತಾ ಇರೋದು, ನಾವು ಬಂದು ಕೇಳಿದರೆ. ನಾವು ಒಳಗೆ ಹೋಗಿಲ್ಲ. ನೀವು ಹೋಗಿಲ್ಲ ಸ್ವಾಮಿ. ಹಳೆ ತಾಳಿ ದೇವ್ರ ಮೇಲೆ ಈಗಲೂ ಇದೆ. ಇದ್ದಿದ್ದನ್ನು ಬಂದು ಕೇಳಿದರೆ ತೋರಿಸ್ತೀರಿ. ಕಳ್ತನ ಆಗಿಲ್ಲ. ಈಗ 30 ಕಳ್ತನ ಆಗಿಲ್ಲ, ಸರ ಕಳ್ತನ ಆಗಿದೆ. ಆಯಿತು, ಸರ ಕಳ್ತನ ಆಗಿದೆ. ಈಗ 30 ಲಕ್ಷ ಹಣ ಬಂದಿಲ್ಲ, 7.5 ಲಕ್ಷ ಅಷ್ಟೇ ಬಂದಿದೆ. ಅಂದರೆ 7,40,000 ರೂಪಾಯಿ ಜಗದೀಶ್ ಅಣ್ಣವರು ನಮ್ಮ ಗೋಪುರಕ್ಕೆ ಅಂತೇಳಿ ಸಂದಾಗಿದೆ. ಹಂಗಾಗಿ ಸುಳ್ಳು ಹೇಳಿದಾರೆ ಅನ್ನೋದು ನಿಮ್ಮ ಆಕ್ಷೇಪ. ಹ್ಞೂ ಸರ್. ಯಾಕೆ ಹೇಳಿದ್ರೆ ಹಂಗೆ? ಅವ್ರಿಗೇನು ಉದ್ದೇಶ ಏನು ಸರ್ ಗೊತ್ತಿಲ್ಲ. ಮಾಜಿ ಶಾಸಕರ ಕೈ ಹೇಳ್ಸಿಲ್ಲ. ಅಲ್ಲ, ನಿಮಗೆ ಗೊತ್ತಿಲ್ವಾ? ಅಲ್ಲ, ನಿಮ್ಮ ಸಮಿತಿಗೆ ಹಣ ಕೊಟ್ಟಂಥ ವ್ಯಕ್ತಿ ಏಕಾಏಕಿ ಮಾಜಿ ಶಾಸಕರು ಕರ್ಕೊಬಂದು ಹೇಳ್ಸಂತ ಅವಶ್ಯಕತೆ ಏನಿತ್ತು? ಏನಿತ್ತು ಸರ್, ನಾವು ತಿರ್ಗಾ ಫೋನ್ ಮಾಡಿ ಕೇಳಿದ್ಕೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಹೊರತು ನಾನು ಹಂಗೆ ಹೇಳಿಲ್ಲಪ್ಪ ಅಂತೇಳಿ ನಮ್ಮ ಫೋನ್ನ ಮಾಡಿ ಕೇಳುವಾಗ ನಾನು ಅಂತ ಹೇಳಿ. ಅಂದರೆ ಮುಂಗಡವಾಗ ಅಷ್ಟು ಕೊಟ್ಟಿದ್ದೀನಿ, ಇನ್ನು ಉಳಿದಿದ್ದು ಕೊಡ್ತೀನಿ. ಯಾಕಪ್ಪ ಮತ್ತೆ 30 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ ಮಾಜಿ ಶಾಸಕರಿಗೆ ಅಂದಾಗ ಕೊಡ್ತೀನಿ ಅಂತ ಕೊಡ್ತೀನಿ ಅಂತ ಹೇಳಿದ್ದೀನಿ, ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿ ಇದು ಮಾಡಿದ್ದೆ. ಅದಕ್ಕೆ ನಿಮಗೆ ಸಿಟ್ಟು ಬಂತು, ಕೋಪ ಬಂತು? ಅದು ಸಿಟ್ಟೇನಿಲ್ಲ ಸರ್, ನಾವೇ ಸಿಟ್ಟು ಬಂತು. ಅಲ್ಲ, ಈಗ ಅವರು ಜಗದೀಶ್ ಕೊಡ್ತೀನಿ ಅಂದ್ರಲ್ಲ, ಸ್ವಲ್ಪ ಸಮಯ ಕೊಡ್ತಾರೆ. ಅಲ್ಲ, ಕೊಡ್ಲಿ ಸರ್, ಕೊಟ್ಟೇ ಬಿಟ್ಟಿದ್ದೀವಿ ಅಂತ ಹೇಳಿ ಸುಳ್ಳು ಆರೋಪ ಮಾಡಿಲ್ಲ. ಅಲ್ಲ, ಮುಂಗಡವಾಗಿ ಏನೋ ಕೊಟ್ಟಿದ್ವಿ ಅಂತಲ್ಲ, ಮುಂಗಡವಾಗಿ ಕೊಟ್ಟಿವಿ, ಉಳಿದಿದ್ದನ್ನು ಕೊಡ್ತೀವಿ ಅಂತ ಅವ್ರು ಹೇಳ್ತಿದಾರ. ಆ ಥರ ಹೇಳ್ಬಾರ್ದಾಗಿತ್ತು ಅಂತ ಅಷ್ಟೇ ಸರ್. ನಮ್ಗೇನಿಲ್ಲ, ಕೊಡಲಿ. ಯಾರು ಏನು ಹೇಳಿದ ತಕ್ಷಣ ಯಾರು ಕೊಡೋಕ್ಕಾಗಲ್ಲ. ಭಕ್ತಾದಿಗಳು, ದಾನಿಗಳು ಎಲ್ಲರೂ ಕೊಡ್ತಾರೆ. ಅದಕ್ಕೆ ನಾನು ಕೂಡ ಸರ್ ನಾವೇನು ಯಜಮಾನ್ರೆ, ನಾನು ಬೆಳಗ್ಗೆ ಅವ್ರು ಜಗದೀಶ್ ಅವ್ರಿಗೆ ಕೇಳಿದೆ, ನಾನು ದುಡ್ಡು ಕೊಟ್ಟಿರೋದಕ್ಕೆ ನನ್ನ ಹತ್ರ ಬಿಲ್ ಇದೆ, ತಂದು ಕೊಡ್ತೀನಿ ಅಂದರು. ಆಯ್ತು, ತಂದು ಕೊಡಿ. ತೋರಿಸಿದಾಗ ನಿಮಗೆ ನಿಮ್ಮ ಗಮನ ಲಕ್ಷ ಕೊಟ್ಟಿದ್ರು ಕೊಡಿ, ತೋರಿಸ್ತೀವಿ, ನಾವು ತೋರಿಸ್ತೀವಿ ನಮ್ಮ ಹತ್ರ ಏನು ಬಂದಿದೆ ಅಂತ. ಈಗ ತಹಶೀಲ್ದಾರ್ ಗಮನಕ್ಕೆ ಇದೆಯಾ ಇದೆಲ್ಲ? ಅಲ್ಲ, ಈಗ ಅವ್ರು ಯಾಕೆ ತಹಶೀಲ್ದಾರ್ ಮುಂದಿಟ್ಕೊಂಡೇ ಸುಳ್ಳು ಹೇಳಿದ್ರು? ಹಾಗಾದ್ರೆ ಇದ್ರಲ್ಲ, ತಹಶೀಲ್ದಾರ್ ಇದ್ರು. ನಮ್ಮನ್ನೇನು ಕರ್ಸಿರಲಿಲ್ಲ ಸರ್, ನಾವು ಹೋಗಿ ನಾವಿದ್ವಿ, ವಿಡಿಯೋ ಮಾಡ್ಬೇಕಾದ್ರೆ ನಾವು ಇದ್ವಿ. ತಹಶೀಲ್ದಾರ್ ಇದ್ರು ಅಧಿಕೃತವಾಗಿ, ಅವ್ರ ಮುಂದೆನೇ ಸುಳ್ಳು ಹೇಳಿದ್ರ ಅಂತ. ಹ್ಞೂ ಸರ್. ಮತ್ತು ತಹಶೀಲ್ದಾರ್ ಏನು ಇದಕ್ಕೆ ಕ್ಲಾರಿಫೈ? ನಮ್ಮದೇ ಕೊಟ್ಟಿಲ್ಲ ತಹಸೀಲ್ದಾರ್, ಅವರೇ ತಹಸೀಲ್ದಾರ್ ಮಾಹಿತಿ ಕೊಟ್ಟಿದ್ರೆ ಅವ್ರ ಹತ್ರ ಸ್ಪಷ್ಟನೆ ಮಾಡ್ತಿರ್ಲಿಲ್ಲ. ಅಷ್ಟು ದುಡ್ಡು ಕೊಟ್ಟರು ಅವರು, ಜಗದೀಶ್ ತಹಶೀಲ್ದಾರ್ಗೆ ಕೊಟ್ಟರು. ನಾವು ಕಣ್ಮುಂದೆ ನೋಡಿದ್ವಿ. ಆ ಹಣದ ಬಗ್ಗೆ ಮಾಹಿತಿ ಇದೆಯಾ ನಿಮಗೆ? ತಹಶೀಲ್ದಾರ್ ಕಡೆಗೆ ದುಡ್ಡು ಕೊಟ್ಟರು ಒಂದಷ್ಟು, ಎಷ್ಟು ಕೊಟ್ಟರೋ ಗೊತ್ತಿಲ್ಲ, ಒಂದಷ್ಟು ದುಡ್ಡು ಕೊಟ್ಟರು, ನಾವೇನು ಎಣಿಸಿಲ್ಲ. ನಿಮ್ಮ ಗಮನಕ್ಕೆ ನಮಗೆ ಕೊಟ್ಟು ಇಲ್ಲ. ಈಗಾಗಾದ್ರೆ ನೀವು ಇದೆಲ್ಲ ಈ ವಿಚಾರ ತಹಶೀಲ್ದಾರ್ ಗಮನಕ್ಕೆ ತರ್ತೀರಾ? ಮುಂದೇನು ನಿಮ್ಮ ನಿರ್ಧಾರ? ಮುಂದೇನಿಲ್ಲ ಸರ್, ಮುಂದೆ ಅಮ್ಮನ ದೇವಸ್ಥಾನ ಎಲ್ಲ ಒಂದು ಗೂಡಿ ಮಾಡಬೇಕು ಅನ್ನೋದು ನಮ್ಮ ಅದೇ ಥರ ಮಾಡಿದ್ರೆ ಎಲ್ಲ ಇದು ಎಲ್ಲ ಒಂದು ಕಡೆ ಇದು ಸುಳ್ಳು ಮಾಹಿತಿ ಕೊಡಬಾರ್ದು. ಅಲ್ಲ, ಎಲ್ಲ ಒಂದು ಕಡೆ ಇದ್ರಲ್ಲಿ ರಾಜಕಾರಣ ಕಾಣ್ತಾ ಇತ್ತಾ? ಇಲ್ಲ ಸರ್, ನಾವು ರಾಜಕಾರಣ ಏನು ಕಾಣ್ತಿಲ್ಲ. ತಹಸೀಲ್ದಾರ್ ಅವರು ರಾಜಕಾರಣ ಮಾಡಕ್ಕೆ ಹೋಗಿಲ್ಲ. ಎಲ್ಲ ಒಂದೇ, ನಮಗೆ ರಾಜಕಾರಣ ಬೇಡ, ದೇವಸ್ಥಾನ. ಓಕೆ ಓಕೆ. ಅಂತಿಮವಾಗಿ ಶಾಸಕ ಸುರೇಶ್ ಗೌಡ್ರ ಪರವಾಗಿ ಬಂದಿದ್ದ ಸಮಿತಿ ಸದಸ್ಯರು ತಮ್ಮ ಉದ್ದೇಶ ಏನು ಅನ್ನೋದನ್ನು ಮಾಧ್ಯಮದ ಮುಂದೆ ಹೇಳಿ ಹೊರಟರು. ಅವರು ಹೋದ 1 ಗಂಟೆ ಬಳಿಕ ಮತ್ತೆ ಮಾಜಿ ಶಾಸಕರ ಫಾಲೋಯರ್ಸ್ ಉದ್ಯಮಿ ಜಗದೀಶ್ ಅಂಡ್ ಟೀಮ್ ಅದೇ ಸ್ಥಳಕ್ಕೆ ಎಂಟ್ರಿ ಹೊಡೆಯಿತು. ಅಲ್ಲೇನಾಯಿತು ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ತೇನೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.